ವೀಕ್ಷಕರೇ ನಮಸ್ಕಾರ. ಅಮೆರಿಕ ಮತ್ತು ಇರಾನ್ ನಡುವೆ ಪಾಕಿಸ್ತಾನ ಮಧ್ಯಸ್ಥಿಕೆಯಲ್ಲಿ ಭಾನುವಾರ ನಡೆಯಬೇಕಾಗಿದ್ದ ಎರಡನೇ ಸುತ್ತಿನ ಶಾಂತಿ ಸಂಧಾನ ಮಾತುಕತೆ ಬಹುತೇಕ ಮುರಿದು ಬಿದ್ದಿದೆ. ನೋಡಿ, ಶನಿವಾರ ರಾತ್ರಿ ಅಮೆರಿಕದ ನಿಯೋಗ ಪಾಕಿಸ್ತಾನಕ್ಕೆ ಆಗಮಿಸಬೇಕಾಗಿತ್ತು. ಆದರೆ ಕಡೆ ಕ್ಷಣದಲ್ಲಿ ಅಮೆರಿಕದ ಅಧ್ಯಕ್ಷರಾಗಿರುವ ಡೊನಾಲ್ಡ್ ಟ್ರಂಪ್ ಅವರು ನಿಯೋಗದ ಪ್ರವಾಸವನ್ನು ರದ್ದುಗೊಳಿಸಿದ್ದಾರೆ. ಈ ಮೂಲಕ ಬಹುತೇಕ ಇರಾನ್ ಮತ್ತು ಅಮೆರಿಕದ ನಡುವೆ ಮಧ್ಯಪ್ರಾಚ್ಯದಲ್ಲಿ ಉಂಟಾಗಿರುವ ಬಿಕ್ಕಟ್ಟು ಇನ್ನಷ್ಟು ದಿನಗಳ ಕಾಲ ಮುಂದುವರಿಯುವ ಸಾಧ್ಯತೆ ಹೆಚ್ಚಿದೆ. ಅಷ್ಟೇ ಅಲ್ಲ, ಈ ಮೂಲಕ ಜಾಗತಿಕ ತೈಲ ತಲ್ಲಣ ಎದುರಾಗುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ನೋಡಿ, ಮೊದಲೇದಾಗಿ ಪಾಕಿಸ್ತಾನ ಮೊದಲ ಸುತ್ತಿನ ಮಾತುಕತೆಯನ್ನು ತನ್ನ ಮಧ್ಯಸ್ಥಿಕೆಯಲ್ಲಿ ಆಯೋಜಿಸಿತ್ತು. ಅವತ್ತಿನ ಸಂಧಾನ ಮಾತುಕತೆ ಕೂಡ ಎರಡೂ ದೇಶಗಳು ಬಿಗಿಪಟ್ಟು ಹಿಡಿದಿದ್ದರಿಂದ ಮಾತುಕತೆ ಮುರಿದು ಬಿದ್ದಿತ್ತು. ಇವತ್ತು ಭಾನುವಾರ ನಡೆಯಬೇಕಾಗಿದ್ದ ಎರಡನೇ ಸುತ್ತಿನ ಸಂಧಾನ ಸಭೆ ಕೂಡ ಕ್ಯಾನ್ಸಲ್ ಆಗಿದೆ. ಅಮೆರಿಕದ ನಿಯೋಗವನ್ನು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ರದ್ದುಗೊಳಿಸಿದ್ರೆ, ಮತ್ತೊಂದು ಕಡೆ ಪಾಕಿಸ್ತಾನಕ್ಕೆ ತೆರಳಿದಂತ ಇರಾನ್ನ ವಿದೇಶಾಂಗ ಸಚಿವರು ಕೂಡ ನಿನ್ನೆ ರಾತ್ರಿಯೇ ಇರಾನ್ಗೆ ಮರಳಿದ್ದಾರೆ. ಹಾಗಾದ್ರೆ ಎರಡನೇ ಸುತ್ತಿನ ಸಂಧಾನ ಸಭೆ ಮುರಿದು ಬಿದ್ದಿದ್ದಾದ್ರೂ ಯಾಕೆ? ಡೊನಾಲ್ಡ್ ಟ್ರಂಪ್ ಅವರ ಉಚ್ಚಾಟದಿಂದ ಇರಾನ್ ಸಂಧಾನ ಸಭೆಗೆ ಆಗಮಿಸುವುದಕ್ಕೆ ನಿರಾಕರಿಸಿತ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಭೀಕರ ಸ್ವರೂಪ ಪಡೆದುಕೊಳ್ಳುತ್ತಾ ಮಧ್ಯಪ್ರಾಚ್ಯದಲ್ಲಿನ ಬಿಕ್ಕಟ್ಟು. ಸಂಧಾನ ಸಭೆಗೆ ಮುನ್ನ ಇರಾನ್ ಮುಂದಿಟ್ಟಂತ ಷರತ್ತುಗಳಾದ್ರೂ ಏನು? ಅದೇ ರೀತಿ ಸಂಧಾನ ಸಭೆ ರದ್ದುಗೊಳ್ಳುವುದಕ್ಕೆ ಕಾರಣವಾದರೂ ಏನು? ವೀಕ್ಷಕರು ನೋಡಿ, ಬಹುತೇಕ ಪಾಕಿಸ್ತಾನದಲ್ಲಿ ಭಾನುವಾರ ನಡೆಯಬೇಕಾಗಿದ್ದ ಸಂಧಾನ ಸಭೆ ಬಹುತೇಕ ಮುರಿದು ಬಿದ್ದಿದೆ. ಅಮೆರಿಕೆಯ ಪ್ರತಿಷ್ಠೆ, ಅದೇ ರೀತಿ ಇರಾನ್ನ ಮೊಂಡುತನ, ಅದೇ ರೀತಿ ಅಧ್ಯಕ್ಷರಾಗಿರುವ ಡೊನಾಲ್ಡ್ ಟ್ರಂಪ್ ಅವರ ಹಠಮಾರಿತನದಿಂದಾಗಿ ಪಾಕಿಸ್ತಾನದಲ್ಲಿ ನಡೆಯಬೇಕಾಗಿದ್ದ ಎರಡನೇ ಸುತ್ತಿನ ಸಂಧಾನ ಮಾತುಕತೆ ಮುರಿದು ಬಿದ್ದಿದೆ. ಈ ಮೂಲಕ ಪಾಕಿಸ್ತಾನ ಜಾಗತಿಕವಾಗಿ ಮುಖಭಂಗವನ್ನು ಅನುಭವಿಸುವಂತಾಗಿದೆ. ನೋಡಿ, ವಿಶೇಷ ಆಸಕ್ತಿ ವಹಿಸಿ ಪಾಕಿಸ್ತಾನ ಇರಾನ್ ಮತ್ತು ಅಮೆರಿಕದ ನಡುವೆ ಸಂಧಾನ ಸಭೆ ನಡೆಸುವುದಕ್ಕೆ ಮುಂದಾಗಿತ್ತು. ಮೊದಲ ಸಂಧಾನ ಸಭೆ ಕೂಡ ಎರಡೂ ದೇಶಗಳು ತಮ್ಮದೇ ಆದ ಷರತ್ತಿಗೆ ಇಟ್ಟುಕೊಂಡಿದ್ದರಿಂದ ಮೊದಲನೇ ಸಂಧಾನ ಸಭೆ ಮುರಿದು ಬಿದ್ದಿತ್ತು. ಅದೇ ರೀತಿ ಎರಡನೇ ಸಂಧಾನ ಸಭೆ ಕೂಡ ಇದೇ ಹಠಮಾರಿತನಕ್ಕೆ, ಪ್ರತಿಷ್ಠೆಗೆ ಬಿಗಿಪಟ್ಟಿನಿಂದಾಗಿ ಮುರಿದು ಬಿದ್ದಿದೆ. ನೋಡಿ, ಮೊದಲೇದಾಗಿ ಹಾರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕ ಒಂದು ದಿಗ್ಬಂಧನವನ್ನು ಹಾಕಿದೆ. ಅದೇ ರೀತಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪದೇ ಬೆದರಿಕೆ ಹಾಕ್ತಾರೆ, ಯುದ್ಧ ಭಾಷೆಯ ಬೆದರಿಕೆ ಹಾಕ್ತಾರೆ. ನಿಮ್ಮನ್ನ ಉಡಿಸ್ ಮಾಡ್ತೀವಿ, ವಿನಾಶ ಮಾಡ್ತೀವಿ, ಅಮೆರಿಕದ ಎಲ್ಲಾ ಸೇನೆ ಸಜ್ಜಾಗಿದೆ, ಇರಾನ್ ಅನ್ನು ಭೂಮಿ ಮೇಲೆ ಇರುವುದಕ್ಕೆ ಬಿಡುವುದಿಲ್ಲ ಎಂಬ ಕಠೋರ ಪದ ಬಳಕೆಯನ್ನು, ಕಠೋರ ಎಚ್ಚರಿಕೆಯನ್ನು, ಬೆದರಿಕೆಯ ಭಾಷೆಯನ್ನು ಬಳಸುತ್ತಿರುವುದರಿಂದ ಇರಾನ್ ಅಮೆರಿಕದ ನಡೆಗಿಂದ ಬೇಸತ್ತು ಎರಡನೇ ಸುತ್ತಿನ ಮಾತುಕತೆಯಿಂದ ಹಿಂದೆ ಸರಿದಿದೆ. ಮೊದಲದ ಕಾರಣ ಏನಪ್ಪಾ ಅಂದ್ರೆ, ಹಾರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕ ದಿಗ್ಬಂಧನ ವಿಧಿಸಿರುವುದರಿಂದ ನೇರವಾಗಿ ಮಾತುಕತೆಗೆ ಬರುವುದಕ್ಕೆ ನಾನು ಸಿದ್ಧ ಇಲ್ಲ ಅಂತ ಹೇಳ್ಬಿಟ್ಟು ಇರಾನ್ನ ವಿದೇಶಾಂಗ ಸಚಿವರು ಶನಿವಾರ ರಾತ್ರಿಯೇ ಇಸ್ಲಾಮಾಬಾದ್ನಲ್ಲಿ ಪ್ರಧಾನಿ ಮತ್ತು ಮುನೀರ್ ಜೊತೆ ಮಾತುಕತೆ ನಡೆಸಿ ತಮ್ಮ ಷರತ್ತುಗಳನ್ನು ಅವರ ಕೈಗಿಟ್ಟು ವಾಪಸ್ಸಾಗಿದ್ದಾರೆ. ಅದೇ ರೀತಿ ಯಾವಾಗ ಇರಾನ್ ಎರಡನೇ ಸುತ್ತಿನ ಮಾತುಕತೆಗೆ ನೇರವಾಗಿ ಭಾಗವಹಿಸಲು ನಿರಾಕರಿಸಿತೋ ಆವಾಗಲೇ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪಾಕಿಸ್ತಾನಕ್ಕೆ ತೆರಳಬೇಕಾಗಿದ್ದ ನಿಯೋಗವನ್ನು ರದ್ದುಗೊಳಿಸಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರ ನೀತಿಯಿಂದ ಬೇಸತ್ತಿರತಕ್ಕಂಥ ಇರಾನ್ ಎಲ್ಲುವರೆಗೂ ಹಾರ್ಮುಜ್ ಜಲಸಂಧಿ ಮೇಲಿನ ದಿಗ್ಬಂಧನವನ್ನು ವಾಪಸ್ ತೆಗೆದುಕೊಳ್ಳದಿಲ್ವೋ ಅಲ್ಲಿವರೆಗೆ ನಾನು ನೇರ ಮಾತುಕತೆಯಲ್ಲಿ ಭಾಗವಹಿಸುವುದಿಲ್ಲ ಅಂತ ಕೂಡ ಎಚ್ಚರಿಕೆಯನ್ನು ನೀಡಿದೆ. ಆದರೆ ಡೊನಾಲ್ಡ್ ಟ್ರಂಪ್ ಅವರು ಯಾವುದೇ ರೀತಿಯಿಂದ ಬಗ್ಗುತ್ತಿಲ್ಲ. ಹಾರ್ಮುಜ್ ಜಲಸಂಧಿ ಮೇಲಿನ ದಿಗ್ಬಂಧನವನ್ನು ವಾಪಸ್ ತೆಗೆದುಕೊಳ್ಳುವುದಿಲ್ಲ. ಅದೇ ರೀತಿ ಯುದ್ಧದ ಭಾಷೆಯನ್ನು, ಬೆದರಿಕೆ ಭಾಷೆಯನ್ನು ಹಾಕುವುದನ್ನು ಬಿಡುತ್ತಿಲ್ಲ. ಇದರಿಂದಾಗಿ ಎರಡನೇ ಸುತ್ತಿನ ಮಾತುಕತೆಯಿಂದಾಗಿ ಇರಾನ್ ಹಿಂದೆ ಸರಿದಿದೆ. ಈ ಮೂಲಕ ಎರಡೂ ದೇಶಗಳ ನಡುವೆ ಮಧ್ಯಸ್ಥಿಕೆ ವಹಿಸಿದ್ದ ಪಾಕಿಸ್ತಾನ ಜಾಗತಿಕವಾಗಿ ಬಹುದೊಡ್ಡ ಮುಖಭಂಗವನ್ನೇ ಅನುಭವಿಸಿದೆ. ನೋಡಿ, ಇಲ್ಲಿ ಪಾಕಿಸ್ತಾನ ಮೊದಲೇದಾಗಿ ಸಂಧಾನ ಸಭೆಗೆ ಮಧ್ಯಸ್ಥಿಕೆಗೆ ಅರ್ಹವಾದಂತ ದೇಶವೇ ಅಲ್ಲ. ಯಾಕಂದ್ರೆ ಪಾಕಿಸ್ತಾನ ಸೌದಿ ಪರ ಇರ್ತಕ್ಕಂಥ, ಅದೇ ರೀತಿ ಅಮೆರಿಕ ಬೆಂಬಲಿಗ ರಾಷ್ಟ್ರವಾಗಿದೆ. ಅಮೆರಿಕದ ಹಿತಾಸಕ್ತಿಯನ್ನು ಕಾಪಾಡುವ ಮತ್ತು ಅಮೆರಿಕದ ಪರ ಇರ್ತಕ್ಕಂಥ ರಾಷ್ಟ್ರ ಪಾಕಿಸ್ತಾನ. ಹೀಗಾಗಿ ತಟಸ್ಥವಲ್ಲದ ದೇಶದಿಂದ ನ್ಯಾಯ ಸಿಗುವುದು ಬಹುತೇಕ ಕಷ್ಟ. ಹೀಗಾಗಿ ಇರಾನ್ ಪಾಕಿಸ್ತಾನವನ್ನು ಅನುಮಾನದ ಕಣ್ಣಿನಿಂದ ನೋಡುತ್ತಿದೆ. ನೋಡಿ, ಅಲ್ಲಿನ ಸೇನಾ ಅಧಿಕಾರಿ ಇದಾರಲ್ಲ,
ಆಸಿಫ್ ಮುನೀರ್ ಇದಾರಲ್ಲ, ಟ್ರಂಪ್ ಅವರ ಚೇಲನಂತೆ ವರ್ತಿಸುತ್ತಿದ್ದಾರೆ. ಮತ್ತು ಮುನೀರ್ ಅವರ ಕುತಂತ್ರದಿಂದಾಗಿ ಎರಡನೇ ಹಂತದ ಸಂಧಾನ ಸಭೆಗೆ ಏರ್ಪಟ್ಟಿದ್ರು ಕೂಡ ಎರಡೂ ದೇಶಗಳು ಬರುವುದಕ್ಕೆ ಒಪ್ಪಿಲ್ಲ. ನೋಡಿ, ಈ ಎರಡೂ ದೇಶಗಳು ತಮ್ಮದೇ ಆದ ನಿಲುವಿಗೆ ಅಂಟಿಕೊಂಡಿದ್ದರಿಂದ ಬಹುತೇಕ ಮುಂದಿನ ದಿನಗಳಲ್ಲಿ ಕೂಡ ಯುದ್ಧ ನಡೆಯುವ ಸಾಧ್ಯತೆ ಹೆಚ್ಚು. ಅದೇ ರೀತಿ ಜಾಗತಿಕವಾಗಿ ತೈಲ ಬಿಕ್ಕಟ್ಟು ಕೂಡ ಸೃಷ್ಟಿಯಾಗುವ ಸಾಧ್ಯತೆಯನ್ನು ಕೂಡ ತಳ್ಳಿಹಾಕುವಂತಲ್ಲ. ಇದೆಲ್ಲದರ ನಡುವೆ ಇರಾನ್ ಮತ್ತೊಂದಷ್ಟು ಹೊಸ ಷರತ್ತುಗಳನ್ನು, ಅಂದ್ರೆ ಹಳೆಯದನ್ನೇ ಮಾರ್ಪಡಿಸಿ ಮತ್ತೊಂದಷ್ಟು ಷರತ್ತನ್ನು ಅಮೆರಿಕದ ಮುಂದಿಟ್ಟಿದೆ ಇರಾನ್. ಏನು ಹಾಗಾದ್ರೆ ಇರಾನ್ ಮುಂದಿಟ್ಟಂತ ಷರತ್ತುಗಳೇನಪ್ಪ ಅಂದ್ರೆ, ಮೊದಲನೇದಾಗಿ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಸ್ಥಾಪನೆ, ಸುಸ್ಥಿರ ಹಾಗೂ ಸಮಗ್ರ ಬೆಳವಣಿಗೆಗೆ ಯುದ್ಧಕ್ಕೆ ಶಾಶ್ವತವಾಗಿ ಅಂತ್ಯ ಹಾಡಬೇಕು. ಅದೇ ರೀತಿ ಇರಾನ್ ಮೇಲೆ ವಿಧಿಸಲಾಗಿರುವ ಕಾನೂನು ಬಾಹಿರ ನಿರ್ಬಂಧವನ್ನು ಅಮೆರಿಕ ಕೂಡಲೇ ತೆರವುಗೊಳಿಸಬೇಕು. ಅದೇ ರೀತಿ ಮೂರನೇ ಷರತ್ತು ಏನಪ್ಪ ಅಂದ್ರೆ, ಶಾಂತಿಯುತ ಪರಮಾಣು ಕಾರ್ಯಕ್ರಮ ಕೈಗೊಳ್ಳುವ ಇರಾನ್ನ ಹಕ್ಕುಗಳಿಗೆ ಮಾನ್ಯತೆ ನೀಡಬೇಕು. ಹಾಗೆ ಭವಿಷ್ಯದಲ್ಲಿ ಇರಾನ್ ಮೇಲೆ ದಾಳಿ ನಡೆಸುವುದಿಲ್ಲ ಎಂದು ಅಮೆರಿಕದಿಂದ ದೃಢವಾದ ಖಾತ್ರಿ ನೀಡಬೇಕು. ಹಾಗೆ ಅಮೆರಿಕ ವಿಶ್ವಸಂಸ್ಥೆ ದಿಗ್ಬಂಧನದಿಂದ ವಿವಿಧ ದೇಶಗಳಲ್ಲಿ ನಿರ್ಬಂಧಿಸಲಾದ ಇರಾನ್ ಆಸ್ತಿಗಳನ್ನು ಬಿಡುಗಡೆ ಮಾಡಬೇಕು. ಅದೇ ರೀತಿ ದೇಶದ ರಕ್ಷಣಾ ಉದ್ದೇಶಕ್ಕೆ ಮೀಸಲಾದ ಕ್ಷಿಪಣಿ ಉತ್ಪಾದನೆಯನ್ನು ಸಂಧಾನ ಮಾತುಕತೆಯಿಂದ ಹೊರಗಿಡಬೇಕು. ಹಾಗೆ ಯುರೇನಿಯಂ ಪುಷ್ಟೀಕರಣ ಕಾರ್ಯಕ್ರಮದಿಂದ ಇರಾನ್ ಹಿಂದೆ ಸರಿಬೇಕು ಅಂತ ಒತ್ತಾಯಿಸಬಾರದು. ಬೆದರಿಕೆ, ಒತ್ತಡ ಅಥವಾ ಕಾರ್ಯಸಾಧುವಲ್ಲದ ಷರತ್ತುಗಳ ಅಡಿಯಲ್ಲಿ ಶಾಂತಿ ಮಾತುಕತೆ ನಡೆಯಬಾರದು. 5 ವರ್ಷಗಳ ಕಾಲ ಅರ್ಮುಜ ಜಲಸಂಧಿ ಮೇಲೆ ಇರಾನ್ಗೆ ಸಂಪೂರ್ಣ ಅಧಿಕಾರ ನೀಡಬೇಕು. ಹಾಗೆ ಶಾಂತಿ ಸಂಧಾನ ಮಾತುಕತೆಗೆ ಲೆಬನಾನ್ ವಿಷಯ ಸೇರ್ಪಡೆ ಮಾಡಬೇಕು. ಯುದ್ಧದಿಂದ ಉಂಟಾಗಿರುವ ನಷ್ಟ, ಜೀವಹಾನಿಗೆ ಸಮಗ್ರ ಪರಿಹಾರ ನೀಡಬೇಕಂತ ಇರಾನ್ ಹಳೆಯ ಷರತ್ತುಗಳಿಗೆ ಒಂದಷ್ಟು ಮಾರ್ಪಾಡು ಮಾಡಿ 11 ಷರತ್ತುಗಳನ್ನು ಒಪ್ಪಿಕೊಂಡ್ರೆ ಅಮೆರಿಕ ನಾವು ನೇರವಾಗಿ ಮಾತುಕತೆಗೆ ಬರುವುದಾಗಿ ತಿಳಿಸಿದೆ. ಶಾಂತಿಯುತ ಅಣು ಕಾರ್ಯಕ್ರಮಕ್ಕೆ ಅನುಮತಿ ನೀಡಬೇಕು, ವೃದ್ಧ ಪರಿಹಾರ ನೀಡಬೇಕು. ಅದೇ ರೀತಿ ವಿದೇಶಗಳ ಮೇಲಿನ ಎಲ್ಲ ನಿರ್ಬಂಧವನ್ನು ತೆಗೆದುಹಾಕಬೇಕು. ಅದೇ ರೀತಿ ವಶಪಡಿಸಿಕೊಂಡಿರ್ತಕ್ಕಂಥ ಇರಾನ್ ಆಸ್ತಿಯನ್ನು ಬಿಡುಗಡೆಗೊಳಿಸಬೇಕು ಎಂಬುದು ಇರಾನ್ನ ಆಗ್ರಹವಾಗಿದೆ. ಹೀಗಾದಾಗ ಸಾಧ್ಯ. ನೀವು ಬೆದರಿಕೆ ಮಾತುಕತೆ ಹಾಕ್ತೀರಾ, ಮತ್ತೊಂದು ಕಡೆ ಶಾಂತಿ ಮಾತುಕತೆ ನಡೆಸ್ತೀರಾ, ಇವೆರಡು ಒಟ್ಟೊಟ್ಟಿಗೆ ಸಾಗುವುದಕ್ಕೆ ಸಾಧ್ಯವಿಲ್ಲ. ನೋಡಿ, ಎರಡೂ ದೇಶಗಳು ತಟಸ್ಥ ದೇಶದ ಮಧ್ಯಸ್ಥಿಕೆಯಲ್ಲಿ ಶಾಂತಿ ಮಾತುಕತೆ ನಡೆಯಲಿ ಎಂಬುದು ಇರಾನ್ನ ಅಪೇಕ್ಷೆಯಾಗಿದೆ. ಆದರೆ ಈಗ ಸದ್ಯ ನಡೀತಿರ್ತಕ್ಕಂಥದ್ದು ಪಾಕಿಸ್ತಾನ ಮಧ್ಯಸ್ಥಿಕೆಯಲ್ಲಿ. ಪಾಕಿಸ್ತಾನ ತಟಸ್ಥವಾದ ದೇಶವಲ್ಲ, ಪಕ್ಷಪಾತ ದೇಶವಾಗಿದೆ. 6 ಕೊಟ್ರೆ ಈ ಕಡೆ, 10 ಕೊಟ್ರೆ ಇನ್ನೊಂದು ಕಡೆ ಇರ್ತಕ್ಕಂಥ ದೇಶ ಪಾಕಿಸ್ತಾನ. ಇದರಿಂದಾಗಿ ಪಾಕಿಸ್ತಾನದಿಂದ ಕೂಡ ಒಂದು ನ್ಯಾಯ ಸಿಗುವುದಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ಇರಾನ್ ಮತ್ತು ಅಮೆರಿಕ ತಮ್ಮದೇ ನಿಲುವುಗಳಿಗೆ ಅಂಟಿಕೊಂಡಿದ್ದರಿಂದ 2ನೇ ಸುತ್ತಿನ ಸಂಧಾನ ಸಭೆ ಮುರಿದು ಬಿದ್ದಿದೆ ಅಂತ ಹೇಳ್ಬೋದು. ಅದು ಮುಂದಿನ ದಿನಗಳಲ್ಲಿ ಜಾಗತಿಕವಾಗಿ ಉಂಟು ಮಾಡಬಹುದಾದ ಪರಿಣಾಮ ಕೂಡ ದೊಡ್ಡದು ಅಂತ ಹೇಳ್ಬೋದು. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.